ಮಾನ್ವಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ಭೀಮರಾವ್ ರಾಮಸಮುದ್ರ. ಮಾನ್ವಿ ತಾಲೂಕು ಕ್ರೀಡಾಂಗಣದಲ್ಲಿ ತಹಶೀಲ್ದಾರ್ ಭೀಮರಾವ್ ರಾಮಸಮುದ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಸ್ವತಂತ್ರ ಅನ್ನೋದು ಒಂದೇ ದಿನ, ಒಂದು ದಿವಸ ಅಲ್ಲ, ಒಂದು ತಿಂಗಳು, ಒಂದು ವರ್ಷ ಅಂತ ಈ ಗಳಿಗೆ ನಿರ್ದಿಷ್ಟ ಕಾಲಮಾನ ಅನುಸರಿಸಿಲ್ಲ. ಇದಕ್ಕಾಗಿ ಸಾವು, ನೋವು, ಬಲಿದಾನ, ತ್ಯಾಗ, ಹಲವಾರು ತ್ಯಾಗಗಳ ನಂತರ ಸ್ವಾತಂತ್ರ್ಯ ಪಡೆದಿರುವ ದಿನ. ಒಂದು ದಿನಕ್ಕೆ ಆಚರಣೆ ಮಾಡುವುದಕ್ಕಿಂತ ಪ್ರತಿದಿನವೂ ಸ್ವಾತಂತ್ರ್ಯ ದಿನ ಆಚರಣೆ ಮಾಡೋಣ. ಮನೆಯಲ್ಲಿ ಆಗಲಿ ಮನಸ್ಸಲ್ಲಿ ಆಗಲಿ ಆಚರಿಸೋಣ ಎಂದರು. ಮಾನ್ವಿ ಪೊಲೀಸ್ ಇಲಾಖೆ ಹಾಗೂ ಶಾಲಾ ಮಕ್ಕಳಿಂದ ಗೌರವ ವಂದನೆ, ಪರೇಡ್ ತಂಡಗಳು, ಸಾರ್ವಜನಿಕರಿಂದ ಗೌರವ ವಂದನೆ ಸ್ವೀಕರಿಸಿದ ಭೀಮರಾವ್ ರಾಮಸಮುದ್ರ. ಸ್ಕೌಟ್ ಮತ್ತು ಗೈಡ್, ಭಾರತ್ ಸೇವಾದಳ, ಪೊಲೀಸ್ ವಿದ್ಯಾರ್ಥಿಗಳ ತಂಡಗಳಿಂದ ಆಕರ್ಷಕ ಪರೇಡ್ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೂ ಹಾಗೂ ಸಾಧಕರಿಗೆ ಗೌರವಿಸಿ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ಅತಿಥಿ ಗಣ್ಯರು, ಶಾಲಾ ಮಕ್ಕಳು, ಶಿಕ್ಷಕರು ಭಾಗವಹಿಸಿದ್ದರು. ವರದಿ ಎಂಡಿ ಗೌಸ್, ಮಾನ್ವಿ. ಎಲ್ಲರಿಗೂ ಮಾನ್ವಿಯ ಸಮಸ್ತ ಜನತೆಗೆ 79ನೇ ಸ್ವಾತಂತ್ರ್ಯ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಆರಂಭದಲ್ಲೇ ಕೋರುತ್ತೇನೆ. ಉಸಿನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಉತ್ಸಾಹ ಸಾಗರದ ಈ ಕ್ಷುದ್ರ ಸಾಗರವು ಬತ್ತಿ ಹೋಗುವ ಮುನ್ನ ನಾವು ಕಟ್ಟುತ್ತೇವೆ ಹೊಸ ನಾಡೊಂದನ್ನ, ರಸದ ಬೀಡೊಂದನ್ನ ಎನ್ನುವ ಅಡಿಗರ ಒಂದು ಭಾವಗೀತೆಯನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಆತ್ಮೀಯರೇ, ಸ್ವಾತಂತ್ರ್ಯ ಅನ್ನುವುದು ಒಂದೇ ದಿನ, ಒಂದೇ ದಿವಸ, ಒಂದು ತಿಂಗಳು, ಒಂದು ವರ್ಷ ಅಂತ ಈ ಗಳಿಗೆ ನಿರ್ದಿಷ್ಟ ಕಾಲಮಾನವನ್ನು ಅನುಸರಿಸಿಲ್ಲ. ಇದಕ್ಕಾಗಿ ಸಾವು, ನೋವು, ಬಲಿದಾನ, ತ್ಯಾಗ, ಹಲವಾರು ತ್ಯಾಗಗಳ ನಂತರ ಸ್ವಾತಂತ್ರ್ಯತೆಯನ್ನು ಪಡೆದಿರ್ತಕ್ಕಂಥ ಸುದಿನ. ಹೀಗಾಗಿ ಒಂದು ದಿನಕ್ಕೆ ಆಚರಣೆ ಮಾಡುವುದಕ್ಕಿಂತ ಪ್ರತಿ ದಿನವೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡೋಣ. ಅದು ಮನೆಯಲ್ಲಿ ಆಗಲಿ ಮನಸ್ಸಿನಲ್ಲಿ ಆಗಲಿ. ಹೀಗಾಗಿ ಅಖಂಡ ಭಾರತದ ಶ್ರೀಮಂತಿಕೆಯನ್ನ ಕಂಡಿರ್ತಕ್ಕಂಥ ಈ ದೇಶಕ್ಕೆ ಅರಬ್ಬರು, ಟರ್ಕರು, ಪೋರ್ಚುಗೀಸರು ಪ್ರತಿಯೊಬ್ಬರು ದಾಳಿಗೆ ತುತ್ತಾದ್ರೂ ಇನ್ನೂ ಎದೆ ಎತ್ತಿ ನಿಂತಿದೆ ಅಂದ್ರೆ ಈ ದೇಶದ ಘನತೆ, ಗೌರವ ಇನ್ನೆಷ್ಟು ಹೊಗಳಿದರೂ ಸಾಲದು. ಹೀಗಾಗಿ ಆತ್ಮೀಯರೇ, ಮತ್ತೊಮ್ಮೆ ನಾವು ಮಾನವೀಯ ಸಮಸ್ತ ಜನತೆಯು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ದೇಶದೊಂದಿಗೆ ಪ್ರಗತಿಯನ್ನು ಸಾಧಿಸಿದಾಗ ನಾವೆಲ್ಲರೂ ಈ ಮಹಾತ್ಮರ ತ್ಯಾಗ ಬಲಿದಾನಕ್ಕೆ ಒಂದು ಅರ್ಥ ಬರುತ್ತದೆ. ಸೊ ಹೀಗಾಗಿ ನಾವು ದೇಶದ ಅಖಂಡತೆಯನ್ನ ಗೌರವಿಸಿ ಇಡೀ ಏನು ವೈವಿಧ್ಯತೆಯಲ್ಲಿ ಏಕತೆ ಅಂತ ಏನು ಕಾಣ್ತಿದೀವಲ್ಲ, ಇಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಭಾಷೆಗಳಿವೆ, ಧರ್ಮಗಳಿವೆ, ಜಾತಿಗಳಿವೆ. ಇಷ್ಟೆಲ್ಲಾ ವೈವಿಧ್ಯಮಯ ಇದ್ರೂ ಕೂಡ ನಾವು ಏಕತೆ, ನಾವು ಒಂದೇ ಅನ್ನೋ ತತ್ವದಲ್ಲಿ ಇದ್ದೀವಲ್ಲ. ಹೀಗಾಗಿ ಈ ಒಂದೇ ತತ್ವಕ್ಕೆ ಮತ್ತೊಮ್ಮೆ ಆತ್ಮದ ಒಂದು ಗೌರವದ ಜೊತೆಗೇನೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಗಳನ್ನ ಶುಭ ಕೋರುತ್ತಾ ತಮ್ಮೆಲ್ಲರಿಗೆ ಒಳ್ಳೆಯದಾಗ್ಲಿ ಅಂತ ಆಶಿಸುತ್ತಾ ನನ್ನ ಈ ಧ್ವಜ ಸಂದೇಶವನ್ನ ಮುಗಿಸ್ತೇನೆ. ಜೈ ಹಿಂದ್.